ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 26, ವೇದಗಳ ಮಹಿಮೆ. ನಾಮಧಾರಕನ ವಿನಂತಿಗೆ ಸಿದ್ಧಯೋಗಿಯವರು ಗುರುಗಳ ಮಹಿಮೆಯನ್ನು ವಿವರಿಸಿದರು. ಗುರುಗಳು ಅಹಂಕಾರದಿಂದ ತುಂಬಿದ ಗರ್ವಿಷ್ಠ ವಿದ್ವಾಂಸರಿಗೆ ವೇದಗಳು ದೇವರ ಪ್ರತ್ಯಕ್ಷ ಅಭಿವ್ಯಕ್ತಿಗಳು, ಮಾನವ ನಿರ್ಮಿತವಲ್ಲ ಎಂಬುದನ್ನು ಉಪದೇಶಿಸಿದರು. ಭಗವಾನ್ ವೇದವ್ಯಾಸರು ಅವುಗಳನ್ನು ಸಂಕಲಿಸಿ ಪೈಲ, ಜೈಮಿನಿ, ವೈಶಂಪಾಯನ ಮತ್ತು ಸುಮಂತು ಋಷಿಗಳಿಗೆ ಬೋಧಿಸಿದರು. ಈ ಶಿಷ್ಯರು ವೈದಿಕ ಜ್ಞಾನವನ್ನು ಭೂಮಿಯೆಲ್ಲೆಡೆ ಪ್ರಸಾರಗೊಳಿಸಿದರು. ಭಾರದ್ವಾಜ ಋಷಿಗಳು ದೀರ್ಘಕಾಲ ವೇದಗಳ ಅಧ್ಯಯನದಲ್ಲಿ ತೊಡಗಿದ್ದರೂ ಅವುಗಳ ಅಪಾರತೆಯನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ. ಅವರು ತಪಸ್ಸು ಮಾಡಿ ಬ್ರಹ್ಮನನ್ನು ಸಂತೋಷಪಡಿಸಿದರು. ಬ್ರಹ್ಮನು ಪ್ರತ್ಯಕ್ಷನಾಗಿ ವೇದಗಳು ಅನಂತ ಎಂದು ಹೇಳಿ ಅಪಾರವಾದ ಒಂದು ಗ್ರಂಥವನ್ನು ತೋರಿಸಿದರು. ಭಾರದ್ವಾಜರು ತಮ್ಮ ಸೀಮಿತ ಸಾಮರ್ಥ್ಯವನ್ನು ವಿನಮ್ರವಾಗಿ ಒಪ್ಪಿಕೊಂಡಾಗ ಬ್ರಹ್ಮನು ಅವರಿಗೆ 3 ಹಿಡಿ ಶಾಸ್ತ್ರಗಳನ್ನು ನೀಡಿ ಆಶೀರ್ವದಿಸಿದನು. ವೇದವ್ಯಾಸರು ಪೈಲರಿಗೆ ಋಗ್ವೇದ, ವೈಶಂಪಾಯನರಿಗೆ ಯಜುರ್ವೇದ, ಜೈಮಿನಿಗೆ ಸಾಮವೇದ ಮತ್ತು ಸುಮಂತುವಿಗೆ ಅಥರ್ವ ವೇದವನ್ನು ಬೋಧಿಸಿದರು. ಆಯುರ್ವೇದ, ಸಂಗೀತ ಮತ್ತು ಮಂತ್ರಶಾಸ್ತ್ರ ಉಪವೇದಗಳಾದವು. ಗುರುಗಳು ವಿದ್ವಾಂಸರಿಗೆ ವೇದಗಳ ಮೂಲ, ವಿಸ್ತಾರ ಮತ್ತು ಪಾವಿತ್ರ್ಯವನ್ನು ವಿವರಿಸಿ ಅವುಗಳನ್ನು ಹಣಕಾಸು ಅಥವಾ ಪಾಂಡಿತ್ಯದ ಪ್ರದರ್ಶನಕ್ಕಾಗಿ ಬಳಸದೆ ಆತ್ಮಜ್ಞಾನ ಮತ್ತು ಆಧ್ಯಾತ್ಮಿಕ ಜಾಗೃತಿಗಾಗಿ ಉಪಯೋಗಿಸಬೇಕೆಂದು ಉಪದೇಶಿಸಿದರು. ಆದರೂ ಗರ್ವಿಷ್ಠ ಪಂಡಿತರು ವೇದ ಚರ್ಚೆಗೆ ಒತ್ತಾಯಿಸಿದರು. ಆಗ ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಅವರಿಗೆ ಮರುದಿನವೇ ಚರ್ಚೆಗೆ ಬರುವಂತೆ ಸೂಚಿಸಿದರು. ಇಲ್ಲಿಗೆ 26ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು. ಜ್ಞಾನಕ್ಕೆ ಗರ್ವ ಬಂದರೆ ಅಜ್ಞಾನವು ಆರಂಭವಾಗುತ್ತದೆ. ವೇದಗಳಷ್ಟು ಮಹತ್ತರವಾದ ಜ್ಞಾನವು ಅಹಂಕಾರದಿಂದ ಅರ್ಥವಾಗುವುದಿಲ್ಲ. ಮಾನವ ಬುದ್ಧಿಗೆ ಮಿತಿಯಿದೆ. ಭಾರದ್ವಾಜರಂತೆ ಮಹಾನ್ ಋಷಿಗೂ ವೇದಗಳ ಅನಂತತೆಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಾಗಲಿಲ್ಲ. ಜ್ಞಾನವು ಪ್ರದರ್ಶನಕ್ಕಾಗಿ ಅಲ್ಲ, ಪರಿವರ್ತನೆಗೆ. ವೇದಗಳು ವಾದಕ್ಕಾಗಿ ಅಲ್ಲ, ಜೀವನ ಶುದ್ಧೀಕರಣಕ್ಕಾಗಿ. ನಿಜವಾದ ಜ್ಞಾನವು ನಮ್ರತೆಯಿಂದ ಬರುತ್ತದೆ. ಅಹಂಕಾರವು ಬಿದ್ದಾಗಲೇ ದೇವರ ಕೃಪೆಯು ದೊರೆಯುತ್ತದೆ. ಆತ್ಮೋನ್ನತಿ, ಹಣ, ಖ್ಯಾತಿ ಇವೆಲ್ಲ ವಾದಗಳಿಂದ ಬರುವುದಿಲ್ಲ, ಸಾಧನೆಯಿಂದ ಮಾತ್ರ ಬರುತ್ತದೆ. ಕಲಿಯುವ ಮನಸ್ಸಿದ್ದವನೇ ನಿಜವಾದ ಪಂಡಿತನಾಗುತ್ತಾನೆ. ವೇದಗಳು ಅನಂತ. ಅವುಗಳನ್ನು ತಿಳಿಯಲು ಬುದ್ಧಿಗಿಂತ ಭಕ್ತಿ ಇರಬೇಕು. ವೇದಗಳನ್ನು ಓದುವುದಕ್ಕಿಂತ ಅವುಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಮಹತ್ವವಾದದ್ದು. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.